ನಾವು ಡಿಸ್ಕಸ್ ಮಾಡೋಣ SSLC ಮಾದರಿ ಪ್ರಶ್ನೆ ಪತ್ರಿಕೆ 2024-25 ಇವತ್ತೇ ಬಿಡುಗಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಬಹಳಷ್ಟು ವೇಟ್ ಮಾಡ್ತಾ ಇದ್ದೀವಿ ಈ ಪ್ರಶ್ನೆ ಪತ್ರಿಕೆಗಾಗಿ. ಅದು ಬೋರ್ಡ್ ನಿಂದ ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆಗಾಗಿ. ಯಾಕಪ್ಪ ಅಂದ್ರೆ ಈ ವರ್ಷ ಸಿಲೆಬಸ್ ಅನ್ನ ಚೇಂಜ್ ಮಾಡಿದಾರೆ. ಅದ್ರೊಳಗೆ ಏನ್ ಮಾಡ್ಯಾರಪ್ಪ ಚೇಂಜ್ ಅಂದ್ರೆ ಒಂದ್ ಸ್ವಲ್ಪ ಸಿಲೆಬಸ್ ಅನ್ನ ತೆಗೆದುಹಾಕಿದ್ದಾರೆ. ಒಂದು ಅಧ್ಯಾಯ ರಚನೆಗಳು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಏನಪ್ಪಾ ಅಂದ್ರ ಜಿಯೋಗ್ರಾಫಿ ಅದನ್ನು ಕೂಡ ತೆಗೆದುಹಾಕಿದ್ದಾರೆ. ಅಂದ್ರೆ 8 ಮಾರ್ಕ್ಸ್ ಮುಖ್ಯವಾಗಿ ಏನಪ್ಪಾ ಅಂದ್ರ ಚೇಂಜ್ ಆಗಿತ್ತು. ಹಾಗಾದ್ರೆ ಆ 8 ಮಾರ್ಕ್ಸ್ ಗಳನ್ನ ಯಾವ ತರ ಅಡ್ಜಸ್ಟ್ ಮಾಡ್ಯಾರ ಅನ್ನೋದೇ ನೋಡ್ಬೇಕಾಗಿತ್ತು. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1. ಇನ್ನೂ ಒಂದಿದೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಕೂಡ ಇದೆ. ಓಕೆ ವಿದ್ಯಾರ್ಥಿಗಳೇ, ಸಮಯ ಎಷ್ಟು? 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು 80. ಈಗ ಮುಖ್ಯ ಪ್ರಶ್ನೆ 1 ಏನಪ್ಪಾ? ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ಇಲ್ಲಿ ಪ್ರಶ್ನೆ ಐತಿ, ಇದಕ್ಕೆ ಉತ್ತರ ಯಾವ್ದು ನೋಡಿ ಕರೆಕ್ಟ್ ಉತ್ತರವನ್ನ ಅದ್ರ ಜೊತೆ ಇಲ್ಲಿ ಏನಪ್ಪಾ ಅಂದ್ರ ABC ಆಪ್ಷನ್ ಕೊಟ್ಟಿರ್ತಾನ, ಅದ್ರ ಜೊತೆ ನೀವು ಕರೆಕ್ಟ್ ಆಗಿ ಬರೀಬೇಕು. ಇದು ನೋಡ್ರಪ್ಪ ಅಂದ್ರ ಮೊದಲನೇ ಪ್ರಶ್ನೆ 5 ಸ್ಕ್ವೇರ್ ಗುಂಡ್ಲೆ 2 ಮತ್ತು 2 ಘಾತಾಂಕ 5 ಗುಂಡ್ಲೆ 5ರ ಮಸ ಕೇಳಪ್ಪ. ಮಸ ಅಂದ್ರೆ ನಾವ್ ಏನ್ ಮಾಡ್ತೀವಿ, 2ರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ ಗಳ ಗುಣಲಬ್ಧ ಏನಪ್ಪ ಅಂದ್ರ ಮಸ್ ಆಗ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದಕ್ಕ ಉತ್ತರ 2 ಗುಂಡ್ಲೆ 5. ಎರಡನೇ ಪ್ರಶ್ನೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು. ಇದು ಸೂತ್ರ ನಿಮಗೆ Sn n × n+1/2. ಇನ್ನ ಮೂರನೇ ಪ್ರಶ್ನೆ a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ? ಅಂದ್ರೆ ಇದಕ್ಕ ಈ ಸಂದರ್ಭ ಈ ತರ ಸಂದರ್ಭದಾಗ ಅನಂತ ಒಂದೇ ಪರಿಹಾರ ಹೊಂದಿರ್ತೈತಿ. ಈ ತರ ಇದ್ದಾಗ ಏನಪ್ಪಾ ಅಂದ್ರೆ ಸಮಾಂತರ ಬರ್ತಾವು. ಅವಾಗ ಏನು ಯಾವುದೇ ಸಾಮಾನ್ಯ ಪರಿಹಾರ ಇರಂಗಿಲ್ಲ. ಇದು ಸಂದರ್ಭ ಐತಿ, ನೀವು ನೋಡಿರ್ಬೋದು. ಈ ತರ ಸಂದರ್ಭ ಬಂದಾಗ ಅಪರಿಮಿತ ಸಾಮಾನ್ಯ ಪರಿಹಾರಗಳನ್ನ ಹೊಂದಿರ್ತಾವ. ಅಂದ್ರೆ ಈ 3 ಸಾಧ್ಯ ಇದಪ್ಪ ಅಂದ್ರೆ ಇದು ಸಾಧ್ಯ ಇಲ್ಲ ಅನ್ನಂಗ. ಓಕೆ ವಿದ್ಯಾರ್ಥಿಗಳ, ಈಗ 4ನೇ ಪ್ರಶ್ನೆ ಬಹುಪದೋಕ್ತಿ ಅಧ್ಯಾಯದಿಂದ ಎಷ್ಟು ಪರಿಹಾರ ಶೂನ್ಯತೆಗಳು ಅದಾವು ಅಂತ ಕೇಳ್ತಾನ. ಇದು ನೋಡ್ರಿ, ಇದು ಎಷ್ಟು x ಅಕ್ಷವನ್ನು ಎಷ್ಟು ಸ್ಥಾನದಾಗ ಕಟ್ ಮಾಡಿರ್ತೈತಿ ಅಷ್ಟು ಪರಿಹಾರಗಳು ಇರ್ತಿರ್ತಾವ. 1 2 3 ಅಂದ್ರೆ 3 ಪರಿಹಾರಗಳು ಇರ್ತಾವು ಅನ್ನೋದು. ಇನ್ನ 4ನೇ ಪ್ರಶ್ನೆ x × x + 2 = 6. ಇದು ಯಾವ ರೀತಿಯ ಸಮೀಕರಣ ಅಂತ ಕೇಳ್ತಾನ. ವಿದ್ಯಾರ್ಥಿಗಳು ವರ್ಗ ಸಮೀಕರಣ ಆಗ್ತೈತಿ. ಯಾಕಪ್ಪ ಅಂದ್ರೆ x × x ನಾವು ಬ್ರಾಕೆಟ್ ಓಪನ್ ಮಾಡಿದಾಗ x² + 2x + r -r. ಅಂದ್ರೆ ಇಲ್ಲಿ x ನ ಗರಿಷ್ಠ ಘಾತಾಂಕ 2 ಆಗ್ತೈತಿ. ಹಾಗಾದ್ರೆ ಇದೇನಪ್ಪ ಅಂದ್ರ ಒಂದು ವರ್ಗ ಸಮೀಕರಣ. ಇನ್ನು ಇಲ್ಲಿ ಏನಪ್ಪ, ಚಿತ್ರ PQR ಮತ್ತು ಸಮರೂಪಿ ತ್ರಿಭುಜ ABC ಆಗಿದೆ. ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳ್ತಾನ. ಇಲ್ಲಿ ಒಂದು ಜೊತೆ ಕೇಳೋಣ ವಿದ್ಯಾರ್ಥಿಗಳ, ಅನುರೂಪ ಬಾಹುಗಳನ್ನು ಗುರುತಿಸುವುದು ಬಹಳಷ್ಟು ಸುಲಭದ. ಇಲ್ಲಿ ನೀವು ಅನುರೂಪ ಕೋನಗಳನ್ನು ಕೊಟ್ಟ ನೋಡ್ರಿ, ನಮ್ಮ ಇಲ್ಲಿ ಚಿಹ್ನೆ ಹಾಕಿ ತೋರ್ಸ ನಾವು P ಕ A ಸಮ, R ಕ C ಸಮ, ಅಂದ್ರೆ ಉಳಿತಾವಪ್ಪ B ಕ Q ಸಮ ಆಗ್ಬಿಡ್ತೈತಿ. ಅಂದ್ರೆ ಅನುರೂಪ ಕೋನಗಳ ಅಭಿಮುಖ ಬಾಹುಗಳು ಏನಾಗ್ತಪ್ಪ ಅಂದ್ರ ಅನುರೂಪ ಬಾಹುಗಳಾಗ್ತಾವು. ಇಲ್ಲಿ ನಾವು ಕೋನಗಳನ್ನು ಚೆಕ್ ಮಾಡಿದಾಗ PQ ಮತ್ತು AB ಏನಾಗ್ತಪ್ಪ ಅಂದ್ರ ಅನುರೂಪ ಬಾಹುಗಳಾಗ್ತಾವು. ಇನ್ನು 7ನೇ ಪ್ರಶ್ನೆ ತ್ರಿಕೋನಮಿತಿಯಿಂದ sin² A - cos² A ಇದಕ್ಕೆ ಸಮವಾಗಿದ್ದು ಯಾವುದು ಅಂತ ಕೇಳ್ತಾನ. ಈ ಆಲ್ರೆಡಿ ಸೂತ್ರ ಏನಪ್ಪಾ ಅಂದ್ರೆ sin² A + cos² A = ಒಂದು ಸೂತ್ರ ಅದ. ಅಂದ್ರೆ ಇಲ್ಲಿ -cos² ಕೂಡ ಅದ. ಸೂತ್ರದ -cos² ಇಲ್ಲ, sin² A + cos² A ಐತಿ. ಹಾಗಾದ್ರೆ ಇದನ್ನ ನೋಡ್ರಿ, ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ಮ ಉತ್ತರ ಇದು ಬರ್ತೈತಿ. ಇನ್ನ ಇದು ನೋಡ್ರಪ್ಪ ಅಂದ್ರ ಕೊನೆ ಅಧ್ಯಾಯ. ಇದರಿಂದ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು. ಸಂಭವನೀಯತೆ ಅಧ್ಯಾಯದಿಂದ ಬಂದೈತಿ ನೋಡ್ರಪ್ಪ. ಈ ಒಂದು ಡೈಸ್ ನ ತಗೊಂಡಾಗ 6 ಪ್ರಾಥಮಿಕ ಘಟನೆಗಳಾಗ್ತಾವ. ಹಾಗಾಗಿ ಅವೆಲ್ಲ 6 ತರ ಸಂಭವನೀಯತೆ ಕಂಡುಹಿಡಿದು ಕೂಡಿಸಿದಾಗ ಅದರ ಮೊತ್ತ ಎಷ್ಟು ಬರ್ತೈತಪ್ಪ ಅಂದ್ರ 1 ಬರ್ತೈತಿ. ನೀವು ಯಾವುದೇ ಒಂದು ಘಟನೆ ಅಂತ ತಗೋರಿ, ಅದ್ರ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳನ್ನ
ನಾವು ಕೂಡಿಸಿದಾಗ ಅದ್ರ ಉತ್ತರ ಒಂದೇ ಬರುತ್ತೆ. ಹಾಗೆ ನೆನ್ಪಿಟ್ಕೋರಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಇವೇನಪ್ಪಾ ಅಂದ್ರೆ ಒಂದು ಅಂಕದ ಬಹು ಆಯ್ಕೆ 8 ಪ್ರಶ್ನೆಗಳದು. ಇನ್ ಇದೇ ತರ ಒಂದು ಅಂಕದ ಏನಪ್ಪಾ ಅಂದ್ರ ನೇರ ಉತ್ತರಗಳ ತಾವು ಬಿಡಿಸ್ಬೇಕಾಗ್ತೈತಿ. ಇಲ್ಲ ಕೆಲವೊಂದಪ್ಪ ಡೈರೆಕ್ಟ್ ಆನ್ಸರ್ ಕೂಡ ಇರ್ತಾವು. ಎರಡನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 8 ಪ್ರಶ್ನೆಗಳು, ಒಂದ್ ಅಂಕದ್ದು 8 ಗುಣ 8 ಅಂಕ ಆಗ್ಬಿಡ್ತಾವ. 2x ಪ್ಲಸ್ by = 8 ಮತ್ತು 2 ಇಂಟು ಬ್ರಾಕೆಟ್ 2x ಪ್ಲಸ್ 3y = 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ b ಯ ಬೆಲೆಯನ್ನು ಕಂಡು ಹಿಡಿಯಿರಿ. ಕಂಡೀಷನ್ ಕೊಟ್ಟನಪ್ಪ, ಅಪರಿಮಿತ ಪರಿಹಾರಗಳನ್ನು ಹೊಂದ್ಯಾವು. ಅದಾದ್ರೆ ಅಪರಿಮಿತ ಪರಿಹಾರ ಹೊಂದಿದ್ರ ಅದ್ರ ಸಂಬಂಧ ಹೆಂಗ್ ಬರ್ತೈತಿ ನಿಮ್ಗೆ ಗೊತ್ತಿರ್ಬೇಕು. ರೇಷೋ a1/a2 b1/b2 c1/c2 ಆ ಮೂಲತರ ಸಂಬಂಧವನ್ನು ಉಪಯೋಗಿಸಿಕೊಂಡ ನೀವು ಇದನ್ನ ಕಂಡುಹಿಡಿಬೇಕು. ಇನ್ನು 10ನೇ ಪ್ರಶ್ನೆ, ಬಹುಪದೋಕ್ತಿಯಿಂದ p of x = 5x³ - 3x² + 12x - 8. ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಮಹತ್ತಮ ಘಾತ ಅತಿ ಸುಲಭವಾದಂತ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ ಜಸ್ಟ್ ಮಹತ್ತಮ ಘಾತ ದೊಡ್ಡದಿದೆ ಅಂತ ಯಾವತ್ತು ನೋಡ್ರಿ. ಇಲ್ಲಿ ನೋಡ್ರಿ x ನ ಘಾತಾಂಕ ಎಷ್ಟದ? 3 ಐತಿ. ಇದು ನಿಮ್ದು ಏನಪ್ಪಾ ಅಂದ್ರ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ 11ನೇ ಪ್ರಶ್ನೆ ಏನಪ್ಪಾ ಅಂದ್ರ sin a = √3/2 ಮತ್ತು cos a = 1/2 ಆದ್ರೆ tan a ನ ಬೆಲೆಯನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, sin by cos ಅಂದಾಗ ಏನಾಗ್ತೈತಪ್ಪ ಅಂದ್ರ tan ಬರ್ತೈತಿ. ಹಾಗಾದ್ರೆ ಇವೆರಡು ನೀವು ಭಾಗಿಸ್ಕೊರಿ. ಇವೆರಡನ್ನು ಭಾಗಿಸಿದಾಗ sin ಮತ್ತು cos ಏನಪ್ಪಾ √2 ಹೋಗ್ಬಿಡ್ತೈತಿ, √3/1 ಬರ್ತೈತಿ. ಅಂದ್ರ tan a ನ ಬೆಲೆ ಎಷ್ಟು ಬರ್ತೈತಪ್ಪ ಅಂದ್ರ √3 ಬಂದ್ಬಿಡ್ತೈತಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ 12ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ. ವಿದ್ಯಾರ್ಥಿಗಳೇ, ಬಹಳಷ್ಟು ಸುಲಭವಾದಂತದೈತಿ. ಇಲ್ಲೊಂದು ನಿಮ್ಗ ಸೂತ್ರ ಬರ್ತೈತಪ್ಪ, ಅವು 3ಕ್ಕೆ ಸಂಬಂಧಪಟ್ಟಂಗ. ವಿದ್ಯಾರ್ಥಿಗಳೇ, ಇವು 3ರ ಸಂಬಂಧ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಗುಂಟೆ ಸರಾಸರಿ ಅಂದಾಗ. ಇನ್ನು ನೋಡ್ರಿ 13ನೇ ಪ್ರಶ್ನೆ, ಒಂದ್ ಅಂಕಕ್ಕ x + 1/2 = 3/x. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳು ಜಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಓರೆ ಗುಣಾಕಾರ ಮಾಡ್ರಿ. x ಕಳೆದ್ ಬಿಡ್ರಿ, ಏನಾಗ್ಬಿಡುತ್ತಪ್ಪ ಅಂದ್ರ x × x x² + 1x ಮತ್ತೆ 2 ನಾವು ಇದೇನ್ ಮಾಡ್ತೀವಿ, ನಾವು 3 ಗುಣಾಕಾರ ಮಾಡ್ತೀವಿ. ಇವೆರಡು ಈ ತರ ಓರೆ ಗುಣಾಕಾರ, 2 × 3 = 6. ಈ ಪ್ಲಸ್ 6 ಈ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರೆ -6 ಆಗ್ಬಿಡುತ್ತೆ. 6x + x - 6 = 0. ಇದು ಏನಪ್ಪಾ ಅಂದ್ರೆ ಇದ್ರದ ಆದರ್ಶ ರೂಪ. ಮೂಲ ಬಿಂದುವಿನಿಂದ 6,8 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಯಾವುದೇ ಒಂದು ಬಿಂದು ಇರಲಿ, ಮೂಲ ಬಿಂದುವಿನ ದೂರ ಕಂಡುಹಿಡಿಯಕ್ಕೆ ಒಂದು ಸೂತ್ರ d = ಏನಪ್ಪಾ ಅಂದ್ರ √x² + y². ಬಹಳಷ್ಟು ಸುಲಭವಾದಂತ ಪ್ರಶ್ನೆ ಇದು. ಇವು 6 ಮತ್ತು 8ರ ವರ್ಗ ಕಂಡುಹಿಡಿದ ಕೂಡಿಸ್ಬೇಕು. 6ರ ವರ್ಗ x ಅಂದ್ರೆ ಇದು 1ನೇದು x, ಇದು y. 6ರ ವರ್ಗ 36 ಪ್ಲಸ್ 8ರ ವರ್ಗ 64. 2 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 36